ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 77ನೇ ಶ್ಲೋಕವನ್ನು ನೋಡೋಣ. ವಿಜಯ ವಿಮಲ ವಂದ್ಯ ಬಂದಾರು ಜನವತ್ಸಲ ವಾಗ್ವಾದಿನಿ ವಾಮಕೇಶಿ ವನ್ನಿಮಂಡಲವಾಸಿನಿ. ವಿಜಯ ಪದ್ಮನೆಂಬ ರಾಕ್ಷಸನನ್ನು ಸಂಹರಿಸಿದ ದೇವಿ ವಿಜಯ ಅಪರಾಜಿತ ಎನ್ನುವ ಹೆಸರಲ್ಲಿ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟಿರ್ತಾಳೆ. 68 ಶಿವತೀರ್ಥಗಳಲ್ಲಿ ಕಾಶ್ಮೀರದಲ್ಲಿರುವ ವಿಜಯ ತೀರ್ಥವು ಒಂದು. ಅಲ್ಲಿ ಪ್ರತ್ಯಕ್ಷಳಾದ ದೇವಿ ವಿಜಯ. ಆಶ್ವೇಜ ಶುಕ್ಲ ಪಕ್ಷ ದಶಮಿ ತಿಥಿಯೆಂದು ಆ ನಕ್ಷತ್ರಗಳು ಗೋಚರವಾಗುವ ವೇಳೆಗೆ ವಿಜಯ ಎಂದು ಹೆಸರು. ಅಂದು ವಿಜಯದಶಮಿ. ಜಗನ್ಮಾತೆ ಮಹಿಷಾಸುರನನ್ನು ಸಂಹರಿಸಿದ ನಂತರ ಸಂತೋಷದಿಂದ ಸಕಲ ಲೋಕಗಳ ಭಕ್ತರು ಆ ದೇವಿಯನ್ನು ತಮ್ಮ ತಮ್ಮ ಶಕ್ತಾನುಸಾರವಾಗಿ ಉತ್ಸವ ಮೆರವಣಿಗೆ ಮಾಡಿ ಆರಾಧಿಸುವ ದಿನವದು. ಅದೇ ವಿಜಯದಶಮಿ. ಪ್ರತಿ ದಿನದಲ್ಲಿನ 11ನೇ ಮುಹೂರ್ತಕ್ಕೆ ವಿಜಯ ಎಂದು ಹೆಸರು. ಸಂಧ್ಯಾ ಸಮಯ ಕಳೆದು ಆ ನಕ್ಷತ್ರಗಳು ಮೂಡಿ ಪ್ರಕಾಶಿಸುವ ಕಾಲವನ್ನು ವಿಜಯ ಎಂದು ಕರೆಯುತ್ತಾರೆ. ಆ ವಿಧವಾಗಿ ಕಾಲ ವಿಭಜನೆ ಮಾಡುವ ಕಾಲಸ್ವರೂಪಿಣಿ ವಿಜಯ. ಇನ್ನು ವಿಜಯ ಮುಹೂರ್ತದ ರಹಸ್ಯ ಹೊಂದಿದೆ. ಅದನ್ನು ಸಾಧಾರಣವಾಗಿ ಕ್ರೀಡೆಗಳಲ್ಲಾಗಲಿ ಕಲೆಗಳಲ್ಲಾಗಲಿ ಪ್ರಪಂಚದಲ್ಲೆಲ್ಲೂ ಸ್ಪರ್ಧೆಗಳು ನಡೆಯುತ್ತವೆಯೋ ಕೆಲವರು ಗೆಲ್ಲುತ್ತಾರೆ, ಕೆಲವರು ಸೋಲುತ್ತಾರೆ. ಅದು ಸಹಜ. ಆದರೆ ಒಬ್ಬ ಕ್ರೀಡಾಕಾರನೋ ಕ್ರೀಡಾಕಾರಿಣಿಯೋ ಇಲ್ಲವೇ ಒಬ್ಬ ನೃತ್ಯ ಕಲಾಕಾರಿಣಿಯೋ ಸಾಹಿತಿಯೋ ತಮ್ಮ ಪ್ರತಿಭೆಯನ್ನು ತೋರಿಸಿ ಇನ್ನೇನು ಗೆದ್ದು ಬಿಡುವರೆಂದು ಎಲ್ಲರೂ ಉತ್ಕಂಠತೆಯಿಂದ ಎದುರು ನೋಡುತ್ತಿರುವ ಸಮಯದಲ್ಲಿ ಕಣ್ಣು ರೆಪ್ಪೆ ಹೊಡೆಯುವಷ್ಟರಲ್ಲಿ ಮತ್ತೊಬ್ಬರು ಮುಂದಿದ್ದವರನ್ನು ನಾವು ಹಿಂದೆ ಹಾಕಲು ಗೆಲುವನ್ನು ಪಡೆಯುತ್ತಾರೆ. ಇದು ಹೇಗೆ ಸಾಧ್ಯ? ಅದೇನು ವಿಚಿತ್ರವೋ ನೋಡಿ. ಆ ಕ್ಷಣ ಕಾಲ ಎನ್ನುವ ಮುಹೂರ್ತ ಕಣ್ಣು ಮಿಟುಕಿಸುವಷ್ಟರಲ್ಲಿಯೇ ಆ ವೇಳೆ ಕಾಲಸ್ವರೂಪವೆಂತು. ಅದೇ ವಿಜಯ. ವಿಜಯ ಮುಹೂರ್ತ ಕಾಲ. ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ನಾವು ಗೆಲ್ಲಲೂಬಹುದು, ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಸೋಲಲೂಬಹುದು. ಆ ವಿಜಯ ಯಾರನ್ನು ಒರೆಸುತ್ತಾಳೋ ಅದೇ ಕಾಲ ನಿರ್ಣಯ ರಹಸ್ಯ ಅಲ್ಲವೇ? ಅದೇ ವಿಜಯ ಮುಹೂರ್ತ ರಹಸ್ಯ. ಆದಿಶಕ್ತಿ ಸ್ವರೂಪಿಣಿಯ ಮುಷ್ಟಿಯಲ್ಲಿಯೇ ಅಡಗಿರುತ್ತದೆ ಈ ದೇವರಹಸ್ಯ. ವಿಮಲ ವಿಜಯ ವಿಮಲ. ದೂರವಾದ ಮಲ. ಆ ವಿದ್ಯೆ ಯಾವ ಮಲಿನತೆಯೂ ಇಲ್ಲದೆ ಮಾಯಾ ಸಂಬಂಧವಾದ ಆಜ್ಞಾವಿಲ್ಲದ ದೇವಿ ವಿಮಲ. ಶರೀರ ಎಲ್ಲರಿಗೂ ಮಾಯಾ ಸಂಬಂಧವಾದ ಮಲಗಳು ಎಷ್ಟು ಇರುತ್ತವೆ. ಅವು ಯಾವುವೂ ಇಲ್ಲದ ತಾಯಿ ವಿಮಲ. ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿನ ಕ್ಷೇತ್ರಪಾಲಕಳಾದ ದೇವತೆ ವಿಮಲ. ಪೂರಿ ಜಗನ್ನಾಥನಿಗೆ ಅರ್ಚನೆ ಮಾಡುವ ಮೊದಲು ವಿಮಲಾದೇವಿ. ಕ್ಷೇತ್ರಪಾಲಕಳೆಂದು ಅರ್ಚಿಸುವುದು ಇಂದಿಗೂ ಸಂಪ್ರದಾಯವಾಗಿ ಉಳಿದು ಬಂದಿದೆ. ವಂದ್ಯ. ಸರ್ವ ಪ್ರಾಣಿಕೋಟಿಯಿಂದಲೂ ನಮಸ್ಕರಿಸಲ್ಪಡುವ ಮಾತೆ ವಂದ್ಯ. ಒಂದಾರು ಜನವತ್ಸಲ. ತನಗೆ ನಮಸ್ಕರಿಸುವ ಭಕ್ತರ ಬಗ್ಗೆ ಅಪಾರ ವಾತ್ಸಲ್ಯವನ್ನು ಮಾತೃ ಮಮತೆಯನ್ನು ಹೊಂದಿದ ದೇವಿ ಶ್ರೀಮಾತೆ. ವಿಜಯ ವಂದ್ಯ. ಒಂದಾರು ಜನವತ್ಸಲ. ವಾಮಕೇಶಿ. ಅಂದವಾದ ಕಪ್ಪಗಿನ ಗುಂಗುರು ಕೂದಲನ್ನು ಹೊಂದಿದ ಸ್ತ್ರೀ ವಾಮಕೇಶಿ. ವಾಮಕೇಶ್ವರನಾದ ಈಶ್ವರನ ಪತ್ನಿ ವಾಮಕೇಶಿ. 68 ಪ್ರಸಿದ್ಧ ಶಿವತೀರ್ಥಗಳಲ್ಲಿ ಜಟಾತೀರ್ಥವೆಂಬುದು ಹೊಂದಿದೆ. ಆ ತೀರ್ಥದಲ್ಲಿನ ಶಿವ ವಾಮಕೇಶ, ಆ ದೇವಿ ವಾಮಕೇಶಿ. ವಾಮಕೇಶ್ವರ ತಂತ್ರದಲ್ಲಿ ಪ್ರತಿಪಾದಿಸಿರುವ ದೇವಿಯೇ ವಾಮಕೇಶಿ. ದೇವಿ ಖಡ್ಗಮಾಲ ಸ್ತೋತ್ರವು ವಾಮಕೇಶ್ವರ ತಂತ್ರದಿಂದ ಪ್ರತಿಪಾದಿಸಲ್ಪಟ್ಟಿದೆ. ಜೀವಿಗಳಿಗೆ ಈಶ್ವರಿ ವಾಮಕೇಶಿಯಾದ ಜಗನ್ಮಾತೆ. ವನ್ಹಿಮಂಡಲ ವಾಸಿನಿ. ಶ್ರೀಚಕ್ರದಲ್ಲಿ ಸೂರ್ಯ ಅಗ್ನಿ ಚಂದ್ರಮಂಡಲಗಳು ಮೂಲ ವಲಯಗಳಾಗಿ ನವಾವರಣದಲ್ಲಿನ ಆಯಾ ಚಕ್ರಗಳ ಸುತ್ತಲೂ ಆವರಿಸಿವೆ. ಸೂರ್ಯ ಚಂದ್ರ ಅಗ್ನಿ ಇವು 3 ವೃತ್ತಗಳೆಂದು ಶ್ರೀಚಕ್ರದಲ್ಲಿನ 8ನೇ ಚಕ್ರವೆಂದು ಸಹ ಹೇಳ್ತಾರೆ. ಇದನ್ನೇ ರುದ್ರತ್ರಯವೆಂದು ಸಹ ಹೇಳಿರುವುದು. ಈ ರುದ್ರತ್ರಯದಲ್ಲಿ
ಪ್ರಕಾಶಿಸುತ್ತಿರುವ ಜಗನ್ಮಾತೆಯೇ ಮಂಡಲ ವಾಸಿನಿ. ಪ್ರತಿಯೊಂದು ಚಿಕ್ಕ ಚಿಕ್ಕ ಒಂದು ಪದದಲ್ಲೂ ಸಹ ಎಷ್ಟು ಅಮೂಲಾರ್ಥ ಅಡಗಿದೆ ವೀಕ್ಷಕರೇ. ಲಲಿತಾ ಸಹಸ್ರನಾಮ ಅಂದರೆ ಸುಮ್ಮನೆ ಅಲ್ಲ, ಅದು ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ, ದೇವಿ ಖಡ್ಗಮಾಲ, ಈ ಒಂದು ಕೆಲವೊಂದು ಅಷ್ಟೋತ್ತರಗಳಲ್ಲಿ ವಿಶೇಷವಾದ ಶಕ್ತಿ ಅಡಗಿದೆ. ಹಾಗಾಗಿ ಈ ಒಂದು ವಿಶೇಷ ದಿನಗಳಲ್ಲಿ ಅವುಗಳನ್ನು ನಾವು ಓದೋದು ಆಗಲಿ, ಅರ್ಥ ತಿಳ್ಕೊಳೋದು ಮಾಡೋದ್ರಿಂದ ನಮಗೆಯೇ ಆ ಒಂದು ತಾಯಿ ಜಗನ್ಮಾತೆಯ ಕೃಪೆ ನಮ್ಮ ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಮುಂದಿನ ಶ್ಲೋಕ ಮತ್ತು ವಿವರಣೆಯೊಂದಿಗೆ ಸಿಗೋಣ. ಧನ್ಯವಾದಗಳು.